ನಮ್ಮ ಗವಿಸಂಪದ ಯೂಟ್ಯೂಬ್ ಚಾನಲ್ ಈಗ ದಾಸೋಹಂ ಎಂದು ಬದಲಾಗಿದೆ. ಇನ್ನು ಮುಂದೆ ನಮ್ಮ ದಾಸೋಹಂ ಚಾನಲ್ನಲ್ಲಿ ಪ್ರತಿನಿತ್ಯ ಪರಮ ಸತ್ಯದ ಕುರಿತಾದ ಚಿಂತನೆಗಳು ಮೂಡಿ ಬರುತ್ತವೆ. ಜೀವ ಎಂದರೇನು? ಕಾಣುವ ಜಗತ್ತಿನ ಸ್ವರೂಪವೇನು? ಜೀವ ಜಗತ್ತನ್ನು ನಿಯಂತ್ರಿಸುತ್ತಿರುವ ಶಕ್ತಿ ಯಾವುದು? ಜೀವನದ ಸಾರ್ಥಕತೆ ಹೇಗಾಗುತ್ತದೆ ಎನ್ನುವುದನ್ನು ಕುರಿತು ಪರಮ ಪೂಜ್ಯ ಶ್ರೀ ಗವಿಸಿದ್ದೇಶ್ವರ ಅಪ್ಪಾಜಿ ಗವಿಮಠ ಕೊಪ್ಪಳ ಮತ್ತು ಪರಮ ಪೂಜ್ಯ ಕೃಷ್ಣಾನಂದ ಅಪ್ಪಾಜಿ ಕಜ್ಜಿಡೋಣಿ ಹಾಗೂ ಗವಿಯವರಿಂದ ಚಿಂತನೆಗಳು ಮೂಡಿ ಬರಲಿವೆ. ಹಾಗಾಗಿ ತಾವೆಲ್ಲರೂ ನಮ್ಮ ದಾಸೋಹಂ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ನಿಮ್ಮ ಕುಟುಂಬ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಓಂ ಶ್ರೀ ಗುರು ಶಂಭುಲಿಂಗಾಯ ನಮಃ. ಜ್ಞಾನ ಪ್ರತಿಪಾದನ ಸ್ಥಳದ 55ನೇ ಪದ್ಯ. ಬಾಧೆ ತನ್ನಳು ತೋರದು ಪಾರಮಾರ್ಥ, ಬೋಧಿ ನೆಲೆಗೊಂಡು ನಿಂದ ಮೇಲೆ ಆನಂದಮಯನೇ ಜಗವರಶಿಸಿ ವಿಜ್ಞಾನಮಯನೆನಿಸಿ ಕರ್ಮವಿಡಿದು ಹಾನಿಗೊಳಗಹನಲ್ಲದೆ ಸಲೆ ಸಾಕ್ಷಿ ತಾನೆಂಬ ನಿಜವನರಿದ ಮೇಲೆ ಬಾಧಿ ತನ್ನೊಳು ತೋರದು ಪಾರಮಾರ್ಥ, ಬೋಧೆ ನೆಲೆಗೊಂಡು ನಿಂದ ಮೇಲೆ ಪರಮ ಜೀವರುಗಳೆಂಬ ಚೈತನ್ಯವು ಎರಡನು ಅತಿಗಳಿದು ಬೇರೆ ಬ್ರಹ್ಮ ತುರೀಯವೆಂಬ ಉಭಯವಳಿದ ಚಿನ್ಮಾತ್ರದ ಇರವೆ ತಾನೆಂದು ತಿಳಿದ ಮೇಲೆ ಬಾಧೆ ತನ್ನೊಳು ತೋರದು ಪಾರಮಾರ್ಥ, ಬೋಧೆ ನೆಲೆಗೊಂಡು ನಿಂದ ಮೇಲೆ ಮರೆದು ಮೊದಲರಿದ ಬಳಿಕ ಸಹಜದೊಳು ನಿರಿಗೆ ನೆಲೆಯಾದುದೆಂಬ ಮತಿಗೆ ಪೆರತೆನಿಪ ಶಂಭುಲಿಂಗವಾಗಿ ತಾನು ಮಾನವನು ಮೀರಿದ ಮೇಲೆ ಬಾಧಿ ತನ್ನೊಳು ತೋರದು ಪಾರಮಾರ್ಥ, ಬೋಧಿ ನೆಲೆಗೊಂಡು ನಿಂದ ಮೇಲೆ. ಪ್ರಾತಸ್ಮರಣೀಯ ಪೂಜ್ಯಪಾದ ಸದ್ಗುರುಗಳ ಶ್ರೀ ಚರಣಾರವಿಂದಗಳಲ್ಲಿ ದಂಡೋತ್ ನಮಸ್ಕಾರಗಳನ್ನು ಸಮರ್ಪಿಸಿ, ಕ್ಷೇತ್ರಾಧಿದೇವತೆ ಶಾಪಾನುಗ್ರಹ ಸಮರ್ಥ ಸದ್ಗುರು ಕೊಪ್ಪಳದ ಗವಿಸಿದ್ದೇಶ್ವರ ಅಪ್ಪಂಗಳ ಶ್ರೀ ಚರಣಾರವಿಂದಗಳಿಗೆ ದಂಡೋತ್ತ ಪ್ರಣಾಮಗಳನ್ನು ಸಮರ್ಪಿಸಿ, ತತ್ರೂಪರು ಮಹಾನುಭಾವರು ನಾಮರೂಪದಿಂದ ಮಾತ್ರ ಭಿನ್ನವಿದ್ದು ಅಸ್ಥಿಭಾತೆಯಲ್ಲಿ ಒಂದೇ ಆಗಿರುವಂತಹ ಸ್ವರೂಪ ಜ್ಞಾನಿಗಳಾದ ಪೂಜ್ಯರೇ, ಪರಮ ಸಾಧಕ ಮಿತ್ರರೇ, ತಾಯಂದಿರೇ, ಎಲ್ಲ ಮಹಾನುಭಾವರಿಗೆ ಪರಮಾತ್ಮ ನಿಮ್ಮೆಲ್ಲರಿಗೆ ನಿಧಿಧ್ಯಾಸನದಲ್ಲಿ ನಿಲ್ಲುವಂತಹ ಕರುಣೆಯನ್ನು, ಜಗದೊಳಗ ಬಹಳಷ್ಟು ಕರುಣೆಗಳನ್ನು ಕಾಣ್ತೀವಿ. ಆದ್ರೆ ಎಲ್ಲ ಕರುಣೆಗಳು ಒಂದಿನ ನಿಷ್ಕರುಣೆಯಾಗಿ ಹೋಗ್ತವೆ. ಆದ್ರೆ ಯಾವುದಾದ್ರೂ ಒಂದು ಮಹಾನ್ ಕರುಣೆ ಇದ್ರೆ ಅದು ನಿಧಿಧ್ಯಾಸನದಲ್ಲಿ ಅಥವಾ ನಿಮ್ಮ ಸಮಾಧಿಯಲ್ಲಿ, ಅದು ಒಂದು ಭಾವ ಸಮಾಧಿಯಲ್ಲಿ ನಿಲ್ಲುವಂಥ ಮಹಾನ್ ಆಶೀರ್ವಾದ. ಇದಕ್ಕೆ ಪರಮಾತ್ಮನಲ್ಲದೆ ಬೇರೆ ಯಾರು ಸಮರ್ಥರಲ್ಲ. ಅಂಥ ಭಗವದ್ ಆಶೀರ್ವಾದ ನಿಮ್ಮೆಲ್ಲರಿಗೆ ಆಗಲಿ ಅಂತ ಹಾರೈಸುತ್ತಾ ಪ್ರಸ್ತುತ ವಚನದಲ್ಲಿ ಪಾಲ್ಗೊಳ್ಳೋಣ. ಪುಣ್ಯಾತ್ಮರೇ, ಸ್ವಲ್ಪ ನಿನ್ನೆ ಪ್ರವೇಶ ಮಾಡಿದೀವಿ ಅಲ್ಲಿ. ಯಾಕ್ರೇ ರುದ್ರಣ್ಣ? ನಿನ್ನೊಂಚೂರು ಎಂಟ್ರ್ ಬಂದದ ಅಲ್ಲಿ. ಜಾನನ ಎಂದು ಬೋಧಿಸಲಾಗ. ಯಾರಪ್ಪ, ಯಾರಿಗಪ್ಪ ಅಲ್ಲಿ ಬಾಧೆ ತೋರುದಿಲ್ಲ? ಯಾರು ಜಾಣರು? ಏನು ಜ್ಞಾನ ಅಂದ್ರೆ ಏನು? ಜ್ಞಾನ ಅಂದ್ರೇನು? ಏನೆಲ್ಲ ಬಹಳ ದೊಡ್ಡ ದೊಡ್ಡ ಶ್ರಮ ಮಾಡೋ ಅಗತ್ಯತೆ ಇಲ್ಲ ಅಲ್ಲೇ. ಯಾರ ಜಾಣರು ಅಂತಂದ್ರೆ ಮತ್ತೇನು ಅಲ್ಲ, ನಡೆಯುವುದು ನಡೀತದ. ಏನನ್ನೋದು ನಡೆಯುವುದು ನಡೀತದ. ಏನ್ ಇದಕ್ಕೇನು ಶಾಸ್ತ್ರ ಕಂಟು ಮಾಡ್ಬೇಕಾ? ಆ ನಡೆಯುವುದರ ಜೊತೆಗೆ ನನ್ನದು ಒಂದು ದೇಹ,
ಹೌದು. ಪ್ರಕೃತಿ ದತ್ತವಾಗಿ ಹೇಗೆ ನಡೀತದೋ ಹಾಗೆ ನೋಡ್ಕೋತ ಇರುವವ ಜಾಣ. ಹೌದು. ಕೂಡ್ಕೋತ ಇರವಲ್ಲ, ಪ್ರಕೃತಿ ಜೊತೆಗೆ ಕೂಡ್ಕೋತ ಇರವಲ್ಲ. ನೋಡಿಕೊಂಡು ಪ್ರಕೃತಿಯಲ್ಲಿ ಏನ್ ನಡೀತದಲ್ಲ ಅದನ್ನ ನೋಡ್ಕೋತ ಇರ ಅಲ್ಲ. ಹೌದು. ಹೌದು. ಜಾಣ ಅಂದ್ರೆ ಏನ್ ಬಹಳ ದೊಡ್ಡ ಪ್ರಮಾಣದ ಶಾಸ್ತ್ರ ಹೇಳ್ಬೇಕಣ್ಣ. ಇಲ್ಲ. ಎಲ್ಲಿ ಎಲ್ಲಿ ಎಲ್ಲಿರೋದು ನನ್ನ ಬುದ್ಧಿ ಎಲ್ಲಿರೋದು? ಪ್ರಾಣಕ್ಕೆ ಪ್ರಾಣ ಪದವಾಗಿ ನಿನ್ನ ಬರೆದಿದ್ರು ನೋಡಿಲ್ಲ. ಹೌದು. ಹೌದು. ಲೋಕದೊಳಗೆ ದೇಹಾದಿಗಳು ಪಂಚ ಪ್ರಾಣಗಳೇ. ಯಾರಿಗೆ ಯಾರು ದೇಹ ಬೇಡಾಗೈತೆ ಹೇಳ್ರಿ ನೋಡೋಣ. ನಿಮಗೆ ನಿಮ್ಮ ದೇಹ ಬೇಡಾಗೈತೇನು? ಏನು ಅದನ್ನ ಎಷ್ಟು ರಿಪೇರಿ ಮಾಡ್ತೀರಿ? ಎಷ್ಟು ಎಣ್ಣೆ ಹಚ್ತೀರಿ? ಎಷ್ಟು ಪೌಡರ್ ಹಚ್ತೀರಿ? ಒಂದ್ ಈಟ್ ಜಡ್ ಆದ್ರೆ ಹೆಂಗ್ ಓಡೋಕ್ಕಿರಿ? ಯಾಕೆ ಅದು 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 ಅಷ್ಟು ಬೇಕಾಗ್ಯದದು. ಅದು ಏನ ನೀವು ಏನ್ ತೆಗೆದು ಒಗಿಬೇಕಂತ ಏನಿಲ್ಲ ಅದ್ರೆ ಧರ್ಮ ಸಾಧನೆಗಾಗಿ ಉಂಟಾದದ್ದೇ ಈ ದೇಹ. ಇದೊಂದು ದೇವಾಲಯ. ಇದು ದೇವಾಲಯ ಇರೋದು ದೇವರನ್ನ ಗರ್ಭದಲ್ಲಿ ಇರಿಸಿಕೊಳ್ಳೋದಕ್ಕೆ. ದೇವಾಲಯವೇ ದೇವರಲ್ಲ. ಏನು ದೇವಾಲಯ ದೇವರು? ಹೌದಿಲ್ಲ? ಪ್ರೋಕ್ತ ಜೀವೋ ಭೂತ್ ಸನಾತನ ದೇಹಂ ದೇವಾಲಯ ಬರದಿಲ್ಲ ಭ್ರಷ್ಟಾರಲ್ಲ ಅಲ್ಲಿ. ದೇವಾಲಯ ಇರೋದು ಯಾಕೆ? ಒಳಗ ದೇವನನ್ನ ರಕ್ಷಿಸುವ ಸಲುವಾಗಿ. ಹೆಂಗ ನಿಮಗಿರಾಕ ಒಂದು ಮನೆಯೋ ಹಂಗ ಪರಮಾತ್ಮನ ಕಲ್ಪನೆಯೊಳಗೆ ಮನುಷ್ಯ ಏನ್ ಮಾಡದ ಅಂದ್ರೆ ತನ್ನ ಆರಾಧ್ಯ ದೈವ ಇರ್ಲಿಕ್ಕೆ ಒಂದು ಕಟ್ಟಿದ ಮನೆ ಅದು. ಅಲ್ಲಿ ಪ್ರಾಣಕ್ಕೆ ಪ್ರಾಣ ಯಾರು ಅಂತಂದ್ರೆ ದೇವಾಲಯ ಅಲ್ಲ, ದೇವಾಲಯ ಪ್ರಾಣ. ಆದ್ರೆ ಅದರೊಳಗೆ ಇರುವಂತ ದೇವ ಪ್ರಾಣಕ್ಕೆ ಪ್ರಾಣ. ಹೌದಿಲ್ಲ? ಅಭಿಷೇಕಗಳನ್ನು ಹೊರಗೆ ಗಾಡಿಗೆ ಮಾಡ್ತೀರೇನ? ಇಲ್ಲ. ಇಲ್ಲ. ಅವು ಹಂಪಿ ಗೋಡೆ ಏನದು ವಿರೂಪಾಕ್ಷನ ಆ ಗಾಡಿಗೆ ಎದುರು ಗೋಪುರ ಆ ನೆಳ್ಳ ಅಲ್ಲಿ ಮಾಡ್ತೀರೇನ ಅದಕ್ಕೆ? ಇಲ್ಲ. ಇಲ್ಲ. ಎಲ್ಲಿ ಹೋಗಿ ಮಾಡ್ತೀರಿ? ಮೂಲ ದೇವ. ಹೌದಿಲ್ಲ? ಹೌದಿಲ್ಲ? ಹಾಗೆ ನಿಮ್ಮ ದೇಹವೆಂಬ ದೇವಾಲಯದೊಳಗೆ ಆತ್ಮ ಚೇತನನೆಂಬ ಪ್ರಾಣಕ್ಕೆ ಪ್ರಾಣ ಪದವಾದ ಕೇವಲ ಚೇತನ ಅದು ದೇವ ಸ್ವರೂಪದಲ್ಲದ. ಹೌದಿಲ್ಲ? ಹೌದಿಲ್ಲ? ಆ ದೇವನ ಸನ್ನಿಧಾನದಲ್ಲೇ ಆ ದೇಹ ಏನ್ ಮಾಡ್ತದ ಅಂತಂದ್ರೆ ಲೋಹ ಕಾಂತದಂತೆ ಚಲಿಸ್ತದ. ಅದು ದೃಷ್ಟಾಂತ ಕೊಟ್ಟಿಲ್ಲ ನಿನ್ನೆ ಅಲ್ಲಿ? ಅದೇನೇನೋ ಒಂದು ಮ್ಯಾಗ್ನೆಟ್ ಅಲ್ಲಿ ಏನೇನೋ ಕೊಟ್ಟಿದ್ರಲ್ಲ ಅವರು, ಕೊಳಕು ಉಪಾಧಿ ಅವು ಇವು ಏನೋ ಹೇಳ್ಯಾರಲ್ಲ ಅವರೆಲ್ಲ ಅಲ್ಲಿ. ಆದ್ರೆ ಆ ಲೋಹ ಕಾಂತದಲ್ಲಿ ಲೋಹಗಳು ಚಲಿಸಿ ಕಾಂತತ್ವದಂತೆ ಕಂಡ ಹಾಗೆ ಆತ್ಮನ ಕಾಂತತ್ವದಲ್ಲಿ ದೇಹಾದಿಗಳೆಂಬ ಜಡಭೂತಗಳು ಇವು ಪ್ರಾಣವಾಗಿ ಕಂಡಾವ. ಹೌದಿಲ್ಲ? ನಿಜವಾದ ಪ್ರಾಣ ಯಾವ್ದಪ್ಪ? ನಿಜವಾದ ಪ್ರಾಣ ಯಾವ್ದಪ್ಪ? ಆತ್ಮಂ ಪರಮಂ ಪ್ರಿಯಂ ಭವತಿ. ಶಾಸ್ತ್ರದಲ್ಲಿ ಹೇಳ್ತಿರಲ್ಲ, ವಿತ್ತಾತ್ ಪುತ್ರ ಪ್ರಿಯೋ, ಅವನ್ನೆಲ್ಲ ಕಲ್ತಿಲ್ಲ ಹಿಂದೆಲ್ಲ ಅಲ್ಲಿ. ಕೊನೆಗೆ ಏನ್ ಹೇಳ್ತದದು? ಆತ್ಮಂ ಪರಮಂ ಪ್ರಿಯಂ ಭವತಿ. ಈ ಲೋಕದಲ್ಲಿ ಯಾಕಪ್ಪ ಪ್ರಿಯವಾದದ್ದು? ಆತ್ಮವೇ ಪರಮ ಪ್ರಿಯ. ಹೌದಿಲ್ಲ? ಹಾಗೆ ಪರಮ ಪ್ರೇಮಕ್ಕೆ ಆಧಾರಭೂತ ಅಧಿಷ್ಠಾನ ರೂಪವಾದಂಥ ಆ ಚೈತನ್ಯದಲ್ಲಿ ನಿಂತುಕೊಂಡು ದೇಹಾದಿಗಳು ಅದಕ್ಕೆ ಹೊದಿಸಿದ ಹೊದಿಕೆ ಅಂತ ತಿಳ್ಕೊಂಡು ನಾವು ಏನನ್ಬೇಕು? ಜಾಣ. ಅವಾಗೇನಂತ ಜಾಣ. ಹೌದಿಲ್ಲ? ಹೌದಿಲ್ಲ? ಅಂಥ ಆ ಜಾನನಿಗೆ ಬಾಧೆ ತೋರೋದಿಲ್ಲ ಅಂತ ಹೇಳಿ ನಿನ್ನೆ ಒಂದು ಕ್ಷಣ ನೋಡಿದ್ದೀವಿ. ಪದ ಬಹಳ ಚಂದ. ಬಹುತೇಕ ನನ್ನ ದೃಷ್ಟಿಯೊಳಗೆ ಇದು ಉಪದೇಶದ ಕೊನೆಯ ಪದ. ಇನ್ನೇನಪ್ಪಾ ಅಂದ್ರೆ ಮುಂದಿನ ಇನ್ನೇನೊಂದು 2-3-4 ಪದ ಇರಬಹುದಷ್ಟೇ. ಅವೆಲ್ಲ ಏನಪ್ಪಾ ಅಂದ್ರೆ ಉಪಸಂಹಾರದ ಪದಗಳು. ಒಂದು ಜಾತ್ರೆಗೆ ಹೋಗಿರ್ತೀವಿ ಅಥವಾ ಒಂದು ಸಿನಿಮಾಕ್ಕೆ ಹೋಗಿರ್ತೀವಿ. ಹೌದಿಲ್ಲ? ಆ ಸಿನಿಮಾ ಮುಗಿದ ನಂತರ ದಾರ್ಯಾಗ ಬರೋ ಮುಂದೆ ಫ್ರೆಂಡ್ಸ್ ಎಲ್ಲರೂ ಕೂಡಿ ಸಿನಿಮಾದ ಬಗ್ಗೆ ಮಾತಾಡ್ತಿರಲಿಲ್ಲ? ಆ ಸಿನಿಮಾದ ಬಗ್ಗೆ ಮಾತಾಡುವಾಗ ಯಾಕೆ ಮಾತಾಡ್ತೀರಿ ಅಂದ್ರೆ ಆ ಸಿನಿಮಾದ ಖುಷಿ ನಿಮ್ಮನ್ನು ಸುಮ್ಮಿರ್ಗೊಳ್ಳಲ್ಲ. ಅದು ಹೌದಿಲ್ಲ? ಅದು ಆ ಪಾತ್ರ ಹಂಗಿತ್ತು, ಈ ಪಾತ್ರ ಹಿಂಗಿತ್ತು ಅಂತ ರೋಡ್ ಹಿಡಿದ ಮಾತಾಡ್ಕೊತ ಬರ್ತಿರ್ಲ. ಹಂಗ ಇನ್ನ ಮೇಲೆ ಜ್ಞಾನೀಯ ಭಾವಗಳನ್ನ ಮಾತಾಡ್ಕೊತ ಹೋಗುದಷ್ಟೇ ಅವು ಇನ್ ಮುಂದೆ.
ಅಲ್ಲೇನು ಅಧ್ಯಯನ ಇಲ್ಲ. ಇನ್ನು ಅಧ್ಯಯನದ ಕೊನೆಯ ಪದ್ಯ ಇದು. ಹೌದು. ಆ ಕೊನೆಯ ಪದ್ಯದೊಳಗೆ ಬಹಳ ಚಂದ ಪಲ್ಲವಿ ರಚನೆ ಮಾಡ್ಯಾರ ಅವ. ಇಲ್ಲಿ ತನಕ ದುಃಖ ಅಂದ್ರೆ ಮೈ ದುಮ್ ಅಂತಿತ್ತು ನಿಮಗ, ಹೌದಿಲ್ಲ? ದುಃಖ, ಬಡತನ, ಅಪಮಾನ, ದಾರಿದ್ರ್ಯಗಳು, ಹಿಂಗಿತ್ತು ಮಾದಿಗಳು ಏನಾರ ಬಂದ್ರೆ ನಿಮಗೆ ಭಯ ಆಕ್ಕಿತ್ತಿಲ್ಲ ಈಗ. ಇಲ್ಲಿ ತನಕ ಯಾವಾಗ ದೇಹ ನಾನೆಂಬ ಅಜ್ಞಾನ ಕಾಲದಲ್ಲೇ ಇವು ಹೆಂಗ್ ಕಂಡಿದ್ದು ನಿಮಗ? ಬಡತನ ಬರ್ಲಾರ್ದು ಅಂತ ಹೇಳಿ ದಾರ ಕಟ್ಟಿಸ್ಕೊಳಕ್ ಹೋಗಿದ್ರಿ, ಸಾವ ಬರಬಾರ್ದಂತ ಶಿವನ ಗುಡಿ ಹೋಗಿದ್ರಿ, ಅದೇನೇನ ಮಾಡ್ಕೊಂಡು ಎಲ್ಲೇ ಹೋಗಿ ಅದು ಇದು ಮಾಡ್ಕೊಂಡು ಬರುದಿಲ್ಲ, ಅಲ್ಲಿ ಮಠಗಳಿಗೆ ಹೋಗಿ ಎಲ್ಲೆಲ್ಲಿ ಹೋಗಿ ಮಾಡ್ಕೊಂಡು ಬರ್ತಿರಲ್ಲ. ಏನ್ ಸೊಸಿ ಕರ್ಕೊಂಡ್ಬರುವಾಗ, ಏನ್ ಮಗನ ಸಾಲಿಗೆ ಹಚ್ಚುವಾಗ, ಏನ್ ನೀವು ಹೋಗಿ ಸನ್ಯಾಸಿಯಾಗಿ ಪೀಠಾಧಿಕಾರ ಮಾಡೋ ಮುಂದೆ ನಕ್ಷತ್ರ ಹೆಂಗೈತಿ ನೋಡ್ತಾರ. ಏನ್ ನೋಡಿ ನಕ್ಷತ್ರ ಏನ್ ನೋಡವ್ರು ರುದ್ರನ? ಆ ಹಿಂದಿನ ಸ್ವಾಮಿನ ನೆಗದ ಬಿದ್ದಾಗ ನೀ ಉಳಿದ್ಯ? ಅದೇನೇನು ಮಾಡ್ತಾರ ನೋಡ, ಅಲ್ಲೆಲ್ಲ ಏನು ಹೋಮ ಹವನ ಮಾಡಿ ಅದೆಲ್ಲ ಏನೇನೋ ಮಾಡಿ ಕೇಸಿ ಭಾರಿ ಉತ್ತಮ ನಕ್ಷತ್ರದಲ್ಲಿ ಪೀಠಾರೋಹಣ ಅನ್ನೋದಿಲ್ಲ. ಅದು ಪೀಠ ಅಂತತಿ ನಾ ಇಳಿದನು ಅಸಹ್ಯ ಅನಿಸೋದಿಲ್ಲ. ಈಗ ಅಸಹ್ಯ ಅನಿಸೋದಿಲ್ಲ. ಇವತ್ತು ದಿವ್ಸ ಚಲೋ ಐತೆ ನೋಡ್ರಿ ಅಂತ. ಏನ್ ನೋಡ್ರಿ, ಏನ್ ದಿವ್ಸ ಚಲೋ ಇರ್ತತಿ? ಅದು ಕೆಟ್ಟ ಹಾಕಿರ್ತತಿ. ಇಲ್ಲಿ ಯಾವ್ದು ಚಲೋ ಯಾವ್ದು ಕೆಟ್ಟ ರುದ್ರಣ್ಣ? ಇಲ್ಲಿ ಏನು ಮುಂಚೆತನ ಅಂತಿದ್ರು. ಏನು ಬ್ಯಾಸಿಗ್ಯಾಗ ಹೊಳಿ ಬರ್ತದೆ, ಮಳೆಗಾಲ ತುಂಬ್ತದ, ದಿವ್ಸ ಕೇಳಿ ಏನ್ ಮಾಡೋರು? ಏನ್ ನಿಮ್ ಚಲೋ ದಿವ್ಸ ಐತೆ ಅಂತೇಳಿ ಡ್ಯಾಮಿಗೆ ತುಂಬ ನೋಡೋಣ ಅದನ್ನ? ಯಾವ ದಿವಸ ಚಲೋ ಯಾವ ದಿವಸ ಕೆಟ್ಟ, ಯಾರ ನಿಮ್ಮ ಮಿತ್ರರು, ಯಾರ ನಿಮ್ಮ ವೈರಿಗಳು, ಎಲ್ಲಿ ಈ ಲೋಕದೊಳಗೆ ಚೈತನ್ಯವನ್ನು ಬಿಟ್ಟ ಏನೈತಿಲ್ಲ? ಏನೈತಿ ಇಲ್ಲ? ಒಬ್ಬ ಗುರು ಶಿಷ್ಯನನ್ನು ಕರ್ಕೊಂಡ ಸಂಚಾರಕೊಂಡಿದ್ದಂತ. ಅವಾಗ ಚಾತುರ್ಮಾಸ 4 ತಿಂಗಳ ಗಂಟ್ಲೆ ಹೊರಗೆ ಹೋಗ್ಬೇಕು, ಒಮ್ಮೆ ಭಿಕ್ಷಾ ಸಿಗ್ತಾವ ಸಿಗುದಿಲ್ಲ. ಏನೋ ಅಂತ ಸಮಸ್ಯೆ ಬಂದಾಗ ಒಂದ್ ಸ್ವಲ್ಪ ಏನಾರ ತಿನ್ನಕ್ ಕಡಿಮೆ ಆತಂದ್ರೆ ಬೇಕಂತೇಳಿ ಮಠದಾಗ ಒಂದು ಬಂಗಾರದ್ದೊಂದು ಒಂದೇನೋ ಬಿಸ್ಕೆಟ್ ಇತ್ತಂತೆ. ಆ ಬಿಸ್ಕೆಟ್ ಗೊತ್ತಾಗದಂಗ ಗುಂಡ್ಗಡಿಗೆ ಹಾಕಿ ಇಟ್ಕೊಂಡಿದ್ದಂತ ಅವ್ನು. ಆ ಗುಂಡ್ಗಡಿಗೆ ಹಾಕಿ ಇಟ್ಕೊಂಡಿದ್ದ. ಮತ್ ನಗದಾರ ನಡ್ಕೋತ ಹೋಗು, ಮತ್ತೆ ಎಲ್ಲರೂ ಸ್ನಾನ ಅದು ಮಾಡ್ಬೇಕಲ್ಲ, ಮತ್ತೆ ಎಲ್ಲರೂ ಹಳ್ಳ ಕೊಳ್ಳ ಬರುದಲ್ಲ, ಕತ್ಲ ಪತ್ಲ ಆಗುದಲ್ಲ. ಶಿಷ್ಯನಿಗೆ ಏನ್ ಕೇಳ್ತಿದ್ದ ಅಂತಂದ್ರೆ, ಏ ಶಿಷ್ಯ, ಇಲ್ಲಿ ಏನಾರ ಭ್ಯಾಪ ಐತನ, ಮತ್ತೆ ಏನಾರ ತೊಂದರೆ ಅದಾವಣ ಈ ರಸ್ತಾದಾಗ ಅಂತ ಕೇಳ್ತಿದ್ರಂತ. ಅವ ಶಿಷ್ಯ ಅಂತಿದ್ದ, ಏನ್ ಭಯ ನಮ್ಮ ಅಂತೇಳಿ ಹೇಳ್ತೇನೆ ಭಯ ಯಾಕೆ ಗುರು ಹಿಂಗ್ ಕೇಳ್ತಿದ್ದಾರು ಅಂತ ಶಿಷ್ಯ ಸುಮ್ನ ಹೊಂಟಂತೆ. ನಡುದಾರ ಇಲ್ಲೋ ನೀನ್ ಕುಡ್ತೀನಿ ಅಂತ ಒಂದು ಊರ್ ಮುಂದೊಂದು ದೊಡ್ಡ ಕೆರೆ ಬತ್ತು. ಕೆರೆ ಸ್ನಾನ ಮಾಡುವ ಗುರುಗಳಂದ್ರು, ತವಣಿ ಇಲ್ಲಿ ಅರಿವಿನ ಕೋತ ಕೊಂಡ್ರು, ಯಾರ ಬಂದು ಒಂದು ಜೋಳಿಗೆ ಪಳಿಗೆ ತಗೊಂಡು ಹೋಗಿದ್ದಾರೆ, ನಾನು ಸ್ನಾನ ಮಾಡಿ ಬರ್ತೇನೆ ಅಂತೇಳಿ ಅವ್ರ ಕೆರೆಯಾಗ ಸ್ನಾನ ಕೊಟ್ಟು. ಆ ಶಿಷ್ಯನ ತಲೆಯಾಗ ಕಡಕತ್ತಿರ್ತದ. ಏನ್ ಭಯ ಆಯ್ತು ಅಂತಾರ. ಇಲ್ಲೆಲ್ಲ ನೋಡು ನಿಂದ್ರಂತೇಳಿ ಮೆಲ್ಲಕ್ಕೆ ಅಂಗಿ ಹೆಚ್ಚಿಕ್ಕಿ ನೋಡಿದ, ಅಲ್ಲಿಂದ ಏನೋ ಕಲ್ಲಿನ ಜೊತೆ ಸಿಕ್ತಿ. ಮೇಲ್ಕ ತೆಗೆದು ನೋಡ್ದ, ಅಲ್ಲೊಂದು ಬಂಗಾರದೊಂದು ಬಿಸ್ಕೆಟ್ ಇತ್ತು. ಓಹೋ ಹೋ ಹೋ, ಗುರುಗಳಿಗೆ ಭಯ ಬಾಹರ್ ನಹಿ ಅಂದರಿ ಹೈ. भया कहाँ से आता है, डर कहाँ से आता है? डर बाहर नहीं, डर कहाँ है? डर मन में है। क्यों? तो थैला में थोड़ा सोना है ना, इसलिए डर आ रहा है। सोना नहीं तो ಐತಾ ಡರ್ ಐತಾ? ಈಗ ಇಲ್ಲ. ಮೆಲ್ಲಕ ಏನ್ ಮಾಡ್ದ, ಒಂದ್ ಮೆಲ್ಲಕ ದಾರಿದೊಳಗೆ ಕಟ್ಟಿ ಹಿಂಗ ತಿರುಗಿ ಆ ಕೆರೆಯಾಗ ಆ ಬಿಸ್ಕೆಟ್ ಹೋಗದ. ಅಂತದ್ದು ಒಂದ್ ಕಲ್ಲು ತಗೊಂಡ್ ಕಟ್ಟದ. ಗುರುಗಳು ಬಂದ್ರು, ಹಿಚಿಕಿ ನೋಡಿದ್ರು, ಅವನ್ ನಕ್ಕ, ಶಿಷ್ಯ ನಕ್ಕ. ಮತ್ತೆ ಮುಂದೆ ದಾರಿ ಎತ್ತಿರ ಹೋಗುವಾಗ ಎಲ್ಲೋ ಒಂದ್ ದೊಡ್ಡ ಹಳ್ಳ ಬಂತು. ಶಿಷ್ಯನ್ ಕೇಳಿದ್ರು, ಕುछ डर आ रहा है क्या? ಅಂದ್ರು ಅವಾಗ. वो डर पीछे तालाब में गया महाराज. ಕನ್ನಡದಲ್ಲಿ ಎಲ್ಲಿ ಹೋಗ್ತದ ಹಿಂದೆ ಕೆರೆಗೆ ಹೋಗೋದ್ಬಿಟ್ಟನು. ನನ್ನ ಹತ್ತಿರ ಏನಾರ ಇದ್ರೆ
ನನಗೆ ನಿಮ್ಮಿಂದ ಏನಾದ್ರೂ ಭಯ ಆಗಲಿ ಏನಾರಾಗಲಿ ಬಂದಿತ್ತು, ಅಥವಾ ನನ್ನನ್ನು ಬಿಟ್ಟು ನೀವು ಅಣ್ಣಿವಿದ್ರೆ ನಿಮ್ಮಿಂದ ನನಗೆ ಭಯ ಆದೀತು. ನನ್ನ ಸ್ವರೂಪವೇ ನೀವೆಲ್ಲ ಆದಾಗ ನಿಮ್ಮಿಂದ ಭಯವೇ ಇಲ್ಲ, ನಿಮ್ಮಿಂದ ಭಯವೇ ಇಲ್ಲ, ಇಲ್ಲ, ಹೌದಿಲ್ಲ? ಹೌದಿಲ್ಲ ತಮ್ಮ? ಇಲ್ಲ. ಅವಾಗಿಂತಾನ ಬಾಧೆ ಅಂದ್ರೆ ಏನೋ ತೊಂದ್ರೆ ಬಾಧೆಗೆ ಬಹಳ ನೀನ್ ಹೇಳಿವಲ್ಲ, ಬೋಧೆ ಎಲ್ಲದನೋ ಅಲ್ಲಿ ಬಾಧೆ ಇಲ್ಲ. ಬಾಧೆ ಅಂದ್ರೆ ತ್ರಿತಾಪಗಳು, ತ್ರಿತಾಪಗಳಿಂದ ಉಂಟಾಗುವುದಕ್ಕೆ ಏನಂತಾರ ಅವಕ್ಕ ಬಾಧಾ ಅಂತಾರ. ಅಥವಾ ಬಾಧಾ ಸುಂದರವಾಗಿ ವ್ಯಾಖ್ಯಾನ ಹೇಗದ ಅಂದ್ರ ತೋರಿ ಅಡಗುವ ಗಳಿಗೆಗೆ ಬಾಧೆ ಅನ್ಬೇಕು. ಶಾಶ್ವತ ಇರುದಿಲ್ಲ ತಮ್ಮ ಅದು. ರಜ್ಜುವಿನಲ್ಲಿ ಇರುವ ಭ್ರಾಂತಿ ರೂಪದ ಸರ್ಪ ಜ್ಞಾನಾನಂತರದಲ್ಲಿ ಬಾಧಿಸಿಕೊಂಡು ಹೋಗ್ತದಂತ. ಬಾಧಾ ಬಾಧಾ ಅಂದ್ರೇನು? ನಿವೃತ್ತಿ. ಹೌದಿಲ್ಲ? ಅಂದ್ರೆ ಯಾವುದು ತೋರಿ ಅಡಗ್ತತಲ್ಲ ಅದು ಬಾಧೆ ಅನ್ಬೇಕು. ಅದಕ್ಕೆ ಯಾರ್ದಾರ ದುಃಖ ಆಗ್ಲಿ ಯಾರ್ದಾರ ಸುಖ ಆಗ್ಲಿ ಶಾಶ್ವತ ಐತೇನು? ಎಲ್ಲಾ ತೋರಿ ಅಡಗ್ತಾವ. ಹೀಗೆ ತೋರಿ ಅಡಗುವಾಗ ಸುಖ ದುಃಖಗಳೆಂಬ ಉಲ್ಬಣಗಳು ಬರ್ತಾವ, ದುಃಖ ಮೋಹಾದಿಗಳು ಅನ್ನುವಂತ ಉನ್ಮಾದಗಳು ಬರ್ತಾವ. ಯಾವಾಗ ಆ ಬಾಧೆ ನನಗಂದಾಗ, ಆ ಬಾಧೆ ನನಗಿಲ್ಲ ಅಂದಾಗ ಬರಂಗಿಲ್ಲ. ಅವು ಬರ್ತಾವಣ್ಣ, ಅವು ಬರ್ತಾವಣ್ಣ. ಬರಂಗಿಲ್ಲ. ತನ್ನೋಳು, ತನ್ನೋಳು ಅಂತಂದ್ರೇನು? ಸ್ವರೂಪದೋಳು. ತನ್ನೋಳು ಪದಕ್ಕೇನಪ್ಪ ಅಲ್ಲೇ? ಸ್ವಸ್ವರೂಪದೋಳು ನಿಂತ ಮಹಾನುಭಾವನಿಗೆ ತೋರದು. ಮುಂದಿನದೇನದು? ಪರಮಾರ್ಥ ಬೋಧೆ ನೆಲೆಗೊಂಡು ನೀನು ಪರಮಾರ್ಥ ಪದಕ್ಕೆ ಬಹಳ ಚಂದ ವ್ಯಾಖ್ಯಾನ ಮಾಡ್ತಾರಮ್ಮ. ಪರಮಾರ್ಥ ಅಂತ ಎದಕ್ಕೆ ಅನ್ಬೇಕು ಅಂತಂದ್ರೆ ನೀವೆಲ್ಲ ಶಾಸ್ತ್ರಕ್ಕೆ ಪರಮಾರ್ಥ ಅನ್ಬೇಕಂತ ನೀವು ಸಾಮಾನ್ಯವಾಗಿ ಹೇಳ್ತಿರ್ತೀರಿ. ಆದ್ರೆ ಪರಮಾರ್ಥಕ್ಕೆ ಏನ್ ಅರ್ಥ ಐತೆ ಅಂದ್ರೆ ಸದಾವಕಾಲ ಭಗವಂತನ ನೆನಹು. ಏನಪ್ಪ ಒಂದೇ ಅರ್ಥ ಏನದಕ್ಕೆ? ಸದಾವಕಾಲ ಭಗವಂತನ ನೆನಹು. ಎರಡನೇದೇನಪ್ಪ ಅಂದ್ರೆ ಪರಲೋಕದ ಗತಿಯ ಕುರಿತು ಸಾಧನೆ. ಎರಡನೇದೇನು? ಪರಲೋಕದ ಗತಿಯ ಕುರಿತು ಸಾಧನೆ. ಒಂದೇದು ಯಾವ್ದಪ್ಪ? ಸದಾವಕಾಲ ಭಗವಂತನ ನೆನಹು. ಸದಾಕಾಲ ಪರಮಾತ್ಮನ ನೆನಹು ನಿಮ್ಮ ನಾಲಿಗೆ ಮೇಲೆ ನಲಿದಾಡ್ತಿತ್ತು ಅಂತಂದ್ರೆ ನಿನ್ನ ಹೆಸರು ಪರಮಾರ್ಥಿ. ಸದಾವಕಾಲಿ ಯಜ್ಞರೂಪವಾದಂಥ ಸದ್ರೂಪವಾದ ಸತ್ಸಂಗದ ಕರ್ಮದಲ್ಲಿ ನಿಂತುಕೊಂಡು ಉತ್ತಮ ಲೋಕಗಳ ಪ್ರಾಪ್ತಿಗಾಗಿ ನೀನು ಕರ್ಮಾನುಷ್ಠಾನವನ್ನು ಮಾಡ್ತಿದ್ದಿ ಅಂದ್ರೆ ನಿನ್ನ ಹೆಸರು ಪರಮಾರ್ಥಿ. ಎರಡಾತ. ಇನ್ನು ಮುಂದೆ ಕೊನೆ ಅರ್ಥ ಏನಪ್ಪಾ ಅಂದ್ರೆ ಸದ್ಗುರುಗಳ ಮುಖೇನ ಕುಳಿತು ತತ್ವಮಸ್ಯಾದಿ ಮಹಾವಾಕ್ಯಗಳ ಶಾಸ್ತ್ರ ಚಿಂತನವನ್ನು ಮಾಡ್ತಿದ್ದೆ ಅಂದ್ರು ನಿನ್ನ ಹೆಸರು ಪರಮಾರ್ಥಿ. ಗೊತ್ತಾತಪ್ಪ? ಮಂದಾಧಿಕಾರಿಗೆ ಏನ್ ಅನ್ಬೇಕು? ಪರಮಾತ್ಮನ ನೆನಹು. ಮಧ್ಯಮಾಧಿಕಾರಿಗೆ ಏನ್ ಅನ್ಬೇಕಪ್ಪ? ಕರ್ಮಾನುಷ್ಠಾನ ಯಜ್ಞರೂಪವಾದ ಚಿಂತಕ. ಉತ್ತಮಾಧಿಕಾರಿ ಯಾರಪ್ಪ? ಕೇವಲ ಸದ್ಗುರುಗಳ ಪಾದದಲ್ಲಿ ಕುಳಿತುಕೊಂಡು ಸದಾವಕಾಲ ತತ್ವಮಸ್ಯಾದಿ ಮಹಾವಾಕ್ಯಗಳ ಕುರಿತು ಚಿಂತನೆಯನ್ನು ಮಾಡ್ತಿದ್ದಿ ಅಂದ್ರ ನಿನ್ನ ಹೆಸರು ಶ್ರೇಷ್ಠ ಪರಮಾರ್ಥಿ. ಇಲ್ಲಿ ಯಾರನ್ನ ತಗೊಂಡಿವಿಲ್ಲೇ? ಇಲ್ಲಿ 3ನೇ ನಂಬರ್ದವನ್ ತಗೊಂಡಿವಿಲ್ಲಿ. ಇಲ್ಲಿ 1, 2 ನಂಬರ್ ತಗೊಂಡಿಲ್ಲ ಇಲ್ಲಿ. ಆ 3ನೇ ನಂಬರ್ದವ ಏನ್ ಹೇಳ್ಬೇಕಪ್ಪ ಅಂದ್ರ ಪರಮಾರ್ಥ ಬೋಧೆ. ಅಂದ್ರೆ ಬೋಧೆ ಯಾರಿಂದ ಬಂತು? ಸದ್ಗುರುವಿನ ಮುಖಾಂತರ ಬೋಧೆ. ಗುರುವೇ ನಿಮ್ಮಯ ಕರುಣದನೊಳನ್ನ ತತ್ವದಿರುವನರಿತು. ಅದು ಬೋಧೆ ನಡೆದತ್ತಿಲ್ಲ ಅಲ್ಲಿ. ಆ ಬೋಧೆ ಯಾವನಿಗೆ ಅಳವಟ್ಟೋ ಅದು ನೆರೆಗೊಂಡು. ಮುಂದಿನ ಶಬ್ದ ಏನದು? ಮುಂದಿನ ಶಬ್ದ ಏನದು? ಈಗ ಮಳೆ ಬಂದಾಗ ಭೂಮಿ ಮೇಲೆ ಹರಿಯುವ ನೀರು ಅದಕ್ಕೆ ವಿಶ್ರಾಂತಿ ಯಾವಾಗಪ್ಪ ಅಂದ್ರೆ ಊರು ಮುಂದಿನ ಕೆರೆಯನ್ನು ಸೇರಿದ. ಹೌದಿಲ್ಲ? ಅದು ಮಳೆ ಆಗ್ತದ, ಅಲ್ಲೆಲ್ಲ ಒಡ್ಡ ಜಿಗಿತದ, ಹಳ್ಳಕ್ ಬೀಳ್ತದ, ಎಲ್ಲ ಕೂಡ ಬಂದು ಎಲ್ಲಿಗೆ ಬಂದು ಶಾಂತಿ ಆಕತ್ತದೋ? ನದಿ ಸೇರಿ. ಹೌದಿಲ್ಲ? 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 ಅದಕ್ಕೆ ಏನಂತ ನೆಲೆಗೊಂಡು ಅಂದ್ರ ಅಂತಃಕರಣವಾದಂಥ ಮನಬುದ್ಧಾದಿಗಳನ್ನು ದಾಟಿ ಪ್ರತ್ಯಗಾತ್ಮನಲ್ಲಿ ನೆಲೆ ನಿಂತು ನೀನು ಕೇವಲ ಸಾಕ್ಷಿಕನಾಗಿ ನಿಲ್ಲುವಂತ ಸ್ಥಾನದಲ್ಲಿ ನಿನ್ನ ಬಂದು ನಿಂತಿ ಅಂದ್ರೆ ದೃಢಾಪರೋಕ್ಷ ಬ್ರಹ್ಮಜ್ಞಾನ. ಏನಪ್ಪಾ ಇದಕ್ಕೇನು ಅನ್ಬೇಕಪ್ಪ ಇದು ಶಾಸ್ತ್ರದಲ್ಲೇ? ದೃಢಾಪರೋಕ್ಷ ಬ್ರಹ್ಮಜ್ಞಾನ. ಇಲ್ಲಿ ತನಕ ಇರುವಂತ ಸಂಶಯ ಮತ್ತು ವಿಪರೀತ ಭಾವನೆಗಳು ಅದಾವಣ ಈಗ? ಇಲ್ಲ.
ಅದಾವನ ಈಗ ಇಲ್ಲ. ಹ? ಇಲ್ಲ. ರಜ್ಜುವನ್ನು ನೋಡಿ ಸರ್ಪವೆಂದು ಭಾವಿಸಿ ಹೌಹಾರಿದಂತಹ ಆ ಬಾಲಕನಿಗೆ ಒಂದು ಬೆಳಕನ್ನು ತಂದು ತೋರಿಸಿದು ಹಾವಲ್ಲ ರಜ್ಜು ಅಂದಾಗ ಭಯ ಐತೇನೀಗ? ಇಲ್ಲ ಅಪ್ಪಾಜಿ. ಯಾವುದು ಹಾವೆಂದು ತಿಳಿದು ಹೌಹಾರಿದ್ದನು ಅಂತವ ಅದೇ ಹಗ್ಗವನ್ನು ಸುತ್ತಕೊಂಡು ಕೈ ಹಿಡ್ಕೊಂಡು ಹೊಂಟಾನ ಈಗ. ಹೌದು. ಈಗ ಅದನ್ನ ನೋಡಿ ಹೆದರಿದ್ದೀವ. ಹೌದಪ್ಪಾಜಿ. ಈಗ ಅದನ್ನ ಹೆಂಗ್ ನಿರ್ಭಯವಾಗಿ ಸುತ್ತಿಕೊಂಡು ಹೊಂಟಿದಾನು. ಹಾಗೆ ಆ ಪುಣ್ಯ ಪುರುಷ ಆ ತನ್ನ ಸ್ವಸ್ವರೂಪದ ಜ್ಞಾನದ ಆವರ್ಕದಲ್ಲಿ ನಿಂತಾಗ ಅವನಿಗೆ ಈ ದೇಹಕ್ಕೆ ಉಂಟಾಗುವಂತ ಬಾಧೆಗಳು ಅವಾಗಿಲ್ಲ. ಹೌದಾ? ಹೌದಾ? ಕೆಳಗಡೆ ಬಹಳ ಚಂದ ಬರ್ದ ನೋಡಿ. ಇದನ್ನ ಬಹಳ ಚಂದ. ಇದನ್ನ ಈ ಪದ ಸಮರ್ಪಣೆ ಯಾರಿಗಪ್ಪ ಅಂದ್ರೆ ದೇವಾನಂದ ಶರಣರಿ. ಈ ಪದವನ್ನ ನಾನು ಮೊದಲು ನೋಡಿದ್ದೇ ಇಲ್ಲ. ಈಗ ಒಂದು 2-3 ವರ್ಷ ಆತೋ ಎಷ್ಟಾತೋ ನನಗೆ ಗೊತ್ತಿಲ್ಲ. ದೇವಾನಂದ ಅವರು ಈ ಪದ್ಯವನ್ನ ಆರಿಸಿ ಬುದ್ಧಾಪೂರ್ವಕವಾಗಿ ಅಪ್ಪ ಅವ್ರು ಬರ್ತಾರ ಇದೇ ಪದ್ಯವನ್ನು ನೋಡ್ಲಿ ಅಂತ ಇಟ್ಟಿದ್ರೆ ಅವತ್ತ ಒಟ್ಟಾರೆ ಆಯುಷ್ಯದಲ್ಲಿ ಈ ಪದವನ್ನು ಮೊದಲು ಬಿಡಿಸಿದ ಊರನ ಬೆನಕನಹಳ್ಳಿ. ಅವತ್ತು ಬಿಡಿಸಿದ್ದನ್ನು ಹೊಳೆ ಇವತ್ತು ನೋಡಾಕತ್ತೀನಿ ನೋಡಿದ್ರು. ತಮ್ಮ ಎಷ್ಟು ಚಂದ ಬರ್ದ ನೋಡ. ಆನಂದಮಯನೇ ಜಗವ ರಚಿಸಿ. ಏನಂತದು? ಏನು ಶಬ್ದದು? ಆನಂದಮಯನೇ ಜಗವ ರಚಿಸಿ ಅದು ಹೆಂಗ್ ನೋಡ ತಮ್ಮ, ಅದು ಹೆಂಗ್ ನೋಡ ತಮ್ಮ. ಈಗ ಒಬ್ಬ ಸಣ್ಣ ಕೂಸುಗಳು ನಿಮ್ಮ ಅಲ್ಲಿ ಸ್ಕೂಲಿನ ಮುಂದೆ ಆಡ್ತಿರ್ತಾವ. ಅವು ಇನ್ನೊಂದು ಆಕಾರ ಹುಡುಗರು ಕೂಡ ಒಂದು ಉಸುಕಿನೊಳಗೆ ಹೋಗಿ ಏನ್ ಮಾಡ್ತಾವಪ್ಪ ಅಂತಂದ್ರೆ ಸಣ್ಣ ಕಾಲಿಟ್ಟ ಕಾಲಿನ ಮೇಲೆ ಸಣ್ಣ ಉಸು ಬಿಟ್ಟುಕೊಟ್ಟ ಮೆಲ್ಲಕ್ಕೆ ಕಾಲು ಹಿಡ್ಕೊಂಡ ಅದು ಮಣಿ ಅಂತಾವ ಅದಕ್ಕೆ ಅವು ಮಣಿ ಕಟ್ಟಿ ಆಟ ಆಡುವುದು ದುಃಖಕ್ಕಾಯೋ ಆನಂದಕ್ಕಾಯೋ? ಆನಂದಕ್ಕಾಗಿ. ಅವ್ರ ಅಂತಃಕರಣದಲ್ಲಿ ಆ ಆಟದ ಆನಂದ ತುಂಬ್ಯದಲ್ಲಿ. ಹೌದಪ್ಪ. ಅದಕ್ಕೆ ಒಬ್ಬರಿಗೊಬ್ಬರು ಕೂಡಿ ಏನ್ ಮಾಡ್ಯಾರಪ್ಪ ಅಂದ್ರೆ ಒಬ್ರು ಗಂಡ ಆಗ್ಯಾರ, ಒಬ್ರು ಹೆಂಡತಿ ಆಗ್ಯಾರ, ಒಬ್ರು ಅಣ್ಣ ಆಗ್ಯಾರ, ಒಬ್ರು ತಮ್ಮ ಆಗ್ಯಾರ, ಒಬ್ರು ಭಿಕ್ಷುಕ ಆಗ್ಯಾರ, ಒಬ್ರು ಗುರು ಆಗ್ಯಾರ. 8 ಹುಡುಗರು ಕೂಡಿ ಉಸಿಕಿನಾಗ ಆಟ ಆಡಿ ಅಲ್ಲಿ 10 ಮನೆಗಳನ್ನ ಕಟ್ಟಿ ಅಲ್ಲಿ ಸುಖಿಸಾಕತ್ಯಾರ. ಹೌದಾ? ಆ ಹುಡುಗರಿಗೆ ಶಾಲೆಯ ಸಮಯದ ಪರಿವೆ ಇಲ್ಲ. ಮೈಕೈಯೊಳಗ ಆ ಉಸುಕ ಹತ್ತಿ ಹೊಲಸಕತ್ತ ಅನ್ನುವಂತ ಪರಿವೆ ಅವಕ್ಕಿಲ್ಲ. ಈಗ ಆನಂದವು ಸಕಲಾಂಗದಲ್ಲಿ ತುಂಬೇದು. ಶಾಲೆ ಗಂಟೆ ಬಡಿತು ಅಂತಂದ್ರೆ ತಾವು ಕಟ್ಟಿದ ಮನಿ ತಾವ ತುಳಿದು ಹೋಗಿಬಿಟ್ಟು ಅವು ತುಳಿದಾಗಾರ ಏನ್ರ ದುಃಖ ಆತೇನು? ಇಲ್ಲ ನೋಡಿ ಎಷ್ಟು ಚಂದದ ನೋಡಿ. ಹೌದಿಲ್ಲ? ಹಾಗೆ ಆನಂದದ ಸ್ವರೂಪವೇ ಆದಂತಹ ಪರಬ್ರಹ್ಮದ ವಿಸ್ಮರಣೆಯಿಂದ ಆ ಮಾಯೆಯ ಕೈಮಾಟದಿಂದ ಏನಾತು ಈ ಜಗದ್ರೂಪ ಅನ್ನುವಂತ ಆಟ ನಡೀತಿದ್ವಿ. ಏನಪ್ಪಾ ಇದು? ಪರಮಾತ್ಮನ ಸತ್ಯ, ಆ ಕೇವಲ ಚಿನ್ಮಾತ್ರದ ಬೆಳಕು ಆ ಮೂಲ ಮಾಯೆಯಲ್ಲಿ ಪ್ರತಿಫಲಿಸಿ ಜಗತ್ತನ್ನುವಂತಹದ್ದು ರಚನೆಯಾಗಿ ಜೀವೇಶ್ವರಗಳೆಂಬ ಕಲ್ಪನೆಗಳಾಗಿ ಪ್ರಾಣಿ ಪಶು ಪಕ್ಷಿ ಗಿಡಮರಗಳೆಂಬಂತಹ ಚಿತ್ರಕೂಟ ಒಂದು ನಾಟಕ ಥಿಯೇಟರ್ ಹಾಕಿದಾಗ ಹಾಕಿದೆಪ್ಪ ಇಲ್ಲಿ. ಇದು ಜಗತ್ತೇನಿದು? ಇದು ನಾಟಕ ಥಿಯೇಟರ್ ಇದು. ಹೌದಾ? ಆದ್ರೆ ಏನಾಯ್ತು ಅಂದ್ರೆ ಜಗವನ್ನೇನೋ ರಚಿಸಿತಿ, ಆದ್ರ ಆ ಜಗವು ಜಡರೂಪವಾಗಿರೋಣದ್ರಿಂದ ಅದರಲ್ಲಿ ಚೇಷ್ಟೆ ಇದ್ದಿದ್ದಿಲ್ಲ. ನಾಟಕ ಥಿಯೇಟರ್ ಆತು, ಎಲ್ಲ ಆತು, ನಾಟಕನೇ ಇಲ್ಲಪ್ಪ. ಆವಾಗ ಆ ಆನಂದಮಯನೇ ಏನ್ ಮಾಡಿದ ಅಂತಂದ್ರೆ ಇದು ಹಿಂಗಾದ್ರೆ ಇದು ಕೆಲಸ ಉಪಯೋಗ ಆಗೋದಿಲ್ಲ ನಿಂದ್ರ ಅಂತ ಹೇಳಿ ತಾನೇ ಆ ಯಾವುದನ್ನು ರಚಿಸಿದ್ದಲ್ಲ ಅದ್ರಾಗ ಅವನೇ ಪ್ರವೇಶ. ಅವನೇ ಪ್ರವೇಶ ಆದಾಗ ಹೆಣ್ಣಿನಂತೆ ಕುಣಿಯಾಕ ಹಟ್ಟಿ, ಗಂಡಿನಂತೆ ಕುಣಿಯಾಕ ಹಟ್ಟಿ ನಾಟಕ ಶುರುವಾತ. ಆನಂದಮಯನೇ ಜಗವ ರಚಿಸಿ ವಿಜ್ಞಾನಮಯನೆನಿಸಿ. ವಿಜ್ಞಾನಮಯನೆನಿಸಿ ಅಂದ್ರೆ ಏನು? ತಾನೇ ಅದರಲ್ಲಿ ಪ್ರವೇಶ ಆಗಿ ತತ್ ಪ್ರವಿಷ್ಟಂ. ಹೌದಿಲ್ಲ? ತಾನೇ ಪ್ರವೇಶ ಆಗಿ ಏನ್ ಮಾಡಿದ ಅಂತಂದ್ರೆ ಈ ಲೋಕದ ಸಂಸಾರದ ಕರ್ಮದೊಳಗೆ ಮುನಿಗಿದಂತೆ ಕಂಡಷ್ಟೇ. ಹೌದಿಲ್ಲ? ಹೌದಿಲ್ಲ? ನಾಟಕದಲ್ಲಿ ಆ ಊರಿನ ಅಗರ್ಭ ಶ್ರೀಮಂತ ಬಡವನ ಪಾತ್ರ ಮಾಡಿ ಹರಕರ್ಬಿ ಹಾಕಿ ಸೌತಿ ತಾಯಿ ಕೈಯೊಳಗೆ ಬಡಿಸ್ಕೊಂಡು ಉಳ್ಳಾಡಿ ಅತ್ತ ನಾಟಕ ಮಾಡಾಕತ್ಯಾನ. ಅಮ್ಮ
ಬಡವ ನಾನು ತಾಯಿ ಅಂತಾನ. ಅವ ಬಡವನ, ಆ ಊರಿನ ಶ್ರೀಮಂತವ. ಹೌದು ಹ? ಹೌದು ನಾಟಕದಲ್ಲಿ ಹರಕಂಗೆ ಹಾಕೊಂಡಾನ, ಮಲ್ತಾಯಿ ಬಂದ ಬರಿ ಕೊಡ್ತಾಳ, ಅವ್ವ ತಾಯಿ ಅಂತಾನ ಅಲ್ಲಿ. ಹ? ಆದ್ರ ಮುಂಜಾನೆ ನಾವು ಬಡವನ ಇಲ್ಲ ಇಲ್ಲ. ಹಾಗೆ ಆನಂದಮಯನೇ ಜಗವ ರಚಿಸಿ ವಿಜ್ಞಾನಮಯ ನೆನೆಸಿ ಕರ್ಮವಿಡಿದು, ಕರ್ಮ ಅಂದ್ರೇನು ಸಂಸಾರ, ಕರ್ಮಕ್ಕೆ ಭಾಳ ವ್ಯಾಖ್ಯಾನ ಮಾಡೋ ಅವಶ್ಯ ಇಲ್ಲ ಅಲ್ಲಿ. ಸಂಸಾರವನ್ನು ಹಿಡಿದು, ಸಂಸಾರ ಅಂದ್ರೇನು ಹುಟ್ಟು ಸಾವುಗಳಿಗೆ ಒಳಗಾದೆ ಎಂಬ ಭಾವ. ಹೌದು ಎಲ್ಲ ಮೊದಲ ನೀತಿ ಕ್ರಿಯಾಶೀಲದಲ್ಲಿ ಹೇಳ್ತಾರಲ್ಲ, ಅವನ್ನೆಲ್ಲ ಬಿಟ್ಟು ಬಿಡ್ರಿ, ಮುಗಿತಾವು. ಇಲ್ಲಿ ಸಂಸಾರ ಅಂದ್ರೆ ಏನಪ್ಪ, ನಾನು ಹುಟ್ಟುವವನು ನಾನು ಸಾಯುವವನೆಂಬ ಅಜ್ಞಾನ ರೂಪವಾದ ಭ್ರಮಾರೂಪವೇ ಸಂಸಾರ. ಹಿಡಿದು ಹಾನಿ ಒಳಗಹಣಲ್ಲದೆ, ಹಾನಿದ್ರೇನು ಹುಟ್ಟು ಸಾವಿಗೆ ಒಳಗಾಗಿ ಹಣಲ್ಲದೆ. ಈ ಅಂಥದ್ದು ಅಷ್ಟೇ ಆಗೈತೆ ಹೊರತು, ಆದರೆ ಆ ಶ್ರೀಮಂತನಿಗೆ ಬಡತನ ಹೆಂಗೆ ಇಲ್ಲೋ ಹಾಗೆ ನನಗೆ ಈ ಲೋಕದ ವ್ಯವಹಾರ ನನಗೆ ಇಲ್ಲ ಎಂದು ತಿಳಿದಂಥ ನಿಜವರಿದ ಮೇಲೆ, ಈ ನಿಜವರಿದ ಮೇಲೆ ಬಾಧೆ ನನ್ನಡುತ್ತೋ. ಎರಡನೇ ನುಡಿ. ಪರಮಜೀವರುಗಳು ಎಂಬ ಚೈತನ್ಯವು ಎರಡನ್ನು ಅತಿಗಳೆದು ಬೇರೆ ಬ್ರಹ್ಮತುರ್ಯವೆಂಬ ಉಭಯವಳಿದ ಚಿನ್ಮಾತ್ರದ ಇರುವೆ ತಾನೆಂದು ತಿಳಿದ ಮೇಲೆ ಬಾಧೆ ತನ್ನ ಇದು ಇಲ್ಲಿ ಒಂದು ಸ್ವಲ್ಪ ಶಾಸ್ತ್ರ ನಿಮ್ಗೇನಪ್ಪ, ಇದೇನು ಹೊಸದಲ್ಲ, ಇದನ್ನ ಎಷ್ಟು ಸಾವಿರ ಸಲ ಹೇಳಿನೂ ಗೊತ್ತಿಲ್ಲ. ಏನೈತಿ ಇಲ್ಲಿ ಐತೇನಿಲ್ಲ, ಪರಮ ಜೀವರು. ಪರಮ ಅಂದ್ರ ಪರಮಾತ್ಮ, ಜೀವರು ಅಂದ್ರೆ ಜೀವರಾಶಿಗಳು. ಹೌದಾ? ಇವು ಜೀವನವೂ ಚೈತನ್ಯದಾನ, ಬ್ರಹ್ಮವೂ ಚೈತನ್ಯ. ಹೌದಾ? ಎರಡೂ ಚೈತನ್ಯವೇ ಇದ್ದಾಗ ಇಲ್ಲಿ ಭೇದ ಏನ್ ತೋರಿದಪ್ಪ ಅಂತಂದ್ರೆ, ಒಂದು ಮಾಯಾರೂಪ ಉಪಾಧಿಯನ್ನು ಹಿಡಿದುಕೊಂಡು ಅವ ಈಶ್ವರ ಅನಿಸಿಕೊಂಡಿದ್ದಾನೆ, ಅವಿದ್ಯೆ ಅಥವಾ ಅಜ್ಞಾನ ಅಥವಾ ಅಂತಃಕರಣವನ್ನು ಉಪಾಧಿಯನ್ನು ಹಿಡಿದುಕೊಂಡು ನೀವು ಜೀವ ಅನಿಸಿಕೊಂಡಿದ್ದಾನೆ. ಹೌದಾ? ಇವು ಎರಡು ಭೇದ ಬಿಟ್ಟರೆ ಇನ್ನು ಏನಾರ ಭೇದ ಐತೆ ಏನಿಲ್ಲ, ಏನಿಲ್ಲ. ಆ ಎರಡು ಉಪಾಧಿ ಧರ್ಮವನ್ನು ತೆಗೆದಾಗ ಆ ಚೈತನ್ಯವು ಏಕರಸವಾಗಿ ಹೆಂಗ ನಿಲ್ತೈತೋ, ಹಾಗೆ ನಾನು ಏಕರಸರೂಪನು ಕಾಣುವಂತ ಸಕಲ ತದ್ದುಪಾದಿಗಳು ಇವು ನನಗ ಅಣ್ಯ ಎಂದು ತಿಳಿದಂಥ ಆ ಜಾಣನಿಗೆ ಬಾಧೆ ತಗಳು ತೋರದು. ಹೌದು ಹೌದಿಲ್ಲ? ಮಾಯೆಯನ್ನು ಉಪಾಧಿ ಮಾಡಿಕೊಂಡು ಮಹೇಶ್ವರನ ಅನಿಸಿಕೊಂಡ, ಅಂತಃಕರಣವನ್ನು ಉಪಾಧಿ ಮಾಡಿಸಿಕೊಂಡು ನೀವು ಜೀವನ ಅನಿಸಿಕೊಂಡ್ರಿ. ಹೌದು? ಭಾಗಿಟ್ಟಾಗ ಲಕ್ಷಣದಿಂದ ಈ ಶೇಂಗಾ ಕಾಳು ತಿನ್ನಪ್ಪ ಅಂತ ನಿಮ್ ಕೈ ಶೇಂಗಾ ಕೊಟ್ರೆ ಆಗ್ಲೆಲ್ಲ ಹೇಳಿರ್ತೀನಿ ಉದಾಹರಣೆ. ಇದನ್ನ ನೀವು ಶೇಂಗಾ ತಿನ್ನೋರು ಏನ್ ಮಾಡ್ತೀರಿ ಅಂದ್ರೆ, ಸೊಟ್ಟಿ ಒಡೆದು ಹೊರಗೆ ಹೋಗುತ್ತೀರಿ, ಕಾಳನ್ನು ಬಾಯಾಗ ಹಾಕೋತೀರಿ. ಸೊಟ್ಟಿ ಯಾಕೆ ಹೊರಗೆ ಹೋಗದ್ರಿಪ್ಪ? ಅದು ವಿರೋಧ ಭಾಗದ ಜಡರೂಪದ, ನಿನಗೆ ಅನ್ಯದ, ಅದು ಸೇವೆ ಅಲ್ಲ ಅದು. ಹೌದು? ಹಾಗೆ ಸೇವೆ ಯಾವ್ದಪ್ಪ ಅಂದ್ರೆ ಚೈತನ್ಯವೇ ಸೇವೆ. ಜಡರೂಪವಾದ ವಿರೋಧ ಭಾಗಗಳಾದ ಅವಿದ್ಯಾರೂಪ ಅಂತಃಕರಣಗಳಾಗಲಿ, ಮಾಯಾರೂಪ ಶಕ್ತಿ ವಿಶಿಷ್ಟನಾದಂಥ ಆ ಕೇವಲ ಮಾಯೆಯನ್ನಾಗಲಿ ಅದನ್ನ ಏನ್ ಮಾಡಬೇಕು ಅಂತಂದ್ರೆ, ಅದು ಭಾಗತ್ತಾದ ಲಕ್ಷಣದಿಂದ ಅದನ್ನು ಅನ್ಯ ಮಾಡಿ ಅಸಿಪದದಲ್ಲಿ ಚೈತನ್ಯದ ಬೆಸುಗೆ ಒಂದೇ ಆಗಿ ನಾನು ಕೇವಲ ಚೈತನ್ಯ ರೂಪಗಳು, ದೇಹಾದಿಗಳೆಲ್ಲ ನನಗೆ ತೋರುವ ಅನಾತ್ಮಗಳು. ಹೌದು? ಅನಾತ್ಮ ಅಂತೂ ತಿಳಿದಂಥ ಆ ಪುಣ್ಯ ಪುರುಷನಿಗೆ ಬಾಧೆ ಬರದು. ಮರೆದು ಮೊದಲು ಅರಿದ ಬಳಿಕ ಸಹಜದಳು ನಿರಿಗೆ ನೆಲೆಯಾದದು ಎಂಬ ಮತಿಗೆ ಪೆರತೆನೆಪ ಶಂಭುಲಿಂಗವಾಗಿ ತಾನು ಗುರೆಮಾನವನು ಮೀರಿದ ಮೇಲೆ. ಸ್ವಲ್ಪ ಚಂದ, ಬಾಳ ಚಂದ. ಮರೆದು ಒಂದೇ ಶಬ್ದ ಏನಪ್ಪ? ಏನು ಮರೆದು? ನಾನು ಚೈತನ್ಯವೆಂಬುವುದನ್ನೇ ಮರೆತು. ಏನ್ ಮಾಡಿದ್ರೆ ಹೆಂಗ್ ಭೂಮಿಗೆ ಹೆಂಗ್ ಮಾಡಿ ನಾನು ಚೈತನ್ಯ. ಹೌದಿಲ್ಲ? ತಾಯಿ ಗರ್ಭದೊಳಗೆ ನಾನಿದ್ದೆ. ತಾಯಿ ಗರ್ಭದೊಳಗೆ ನಾನಿದ್ದು ನವಮಾಸದ ಮೊದಲಿನ ದಿನದಲ್ಲಿ ನನಗೆ ಭಯಂಕರವಾದ ಯಾತನೆಯಿಂದ ನಾನು ಏನ್ ಬೇಡ್ಕೊಂಡಿದ್ದೆ, ಭಾಳ ಚಂದ ಬರ್ದಾರ ನಿಜಗೂ. ತಾಯಿ ಗರ್ಭದಲ್ಲಿ ನಾನಿದ್ದ ವೇಳೆಯಲ್ಲಿ ಹೇಯದತಿ ಬಾಧೆಗೆ ಮನನಂ ನೊಂದು ಈ ಹೇಸುತಿಹ ಈ ಹೊಲಸು ಗಡಿಗೆಯನೊದ್ದು ಎಂದು ಹೊರಗೆ ಹೋಗುವೆನೋ ದೇವಾ, ನನ್ನನ್ನು ಹೊರಗೆ ಹಾಕೋ. ನಾನು ಹೊರಗೆ ಹೋದ ನಂತರ ನಿನ್ನನ್ನು ಅರಿತು ನಿನ್ನನ್ನೇ ಕೂಡಿ ಧರ್ಮದಿಂದ ಬದುಕುವೆನೋ ಪರಮಾತ್ಮ ಅಂತ ಬೇಡಿಕೊಂಡ. ಹೌದಾ?
ಹೌದು. ಆದ್ರೆ ಆತಪ್ಪ ಏನೋ ಹುಡುಗ ಹಿಂಗ ಅಂತತಿ ಅಂತ ಹೊರಗೆ ಹಾಕಿದವ. ಆ ತಾಯಿ ದ್ವಾರದಿಂದ ಹೊರಗೆ ಬಂದ ಮೂತ್ರ ಮಲಮಲ ಮಧ್ಯದಲ್ಲಿ ಬಿದ್ರು, ಸೂಲಿಗೆ ಎತ್ತಿದ್ರು, ಮೇಯವರಿಸಿ ಆಡಿಸಿದ್ರು, ಜಳಕ ಮಾಡಿಸಿದ್ರು. ಬಾಯಾಗ ಏನೋ ಒಂದು ಜೇನು ತುಪ್ಪೋ ಏನೋ ಒಂದು ಬೆಲ್ಲದ ನೀರು ಎಂತಾದ ಒಂದು ಸೇರಿಸ್ಬಿಟ್ರು. ನಾಲಿಗೆ ಹತ್ತಿದ ಕೂಡಲೇ ಹೊಸ ನಾಲಿಗೆಲ್ಲ ರುದ್ರಣ್ಣ. ಅದು ಇಷ್ಟು ಶಮಿ ಹಚ್ಚಿ ಬಿಡ್ತಿ, ಆ ಶಮಿಗೆ ಹಿಂದಿನ ನೋವು ಮಾಡ್ಕೊಂತ ನೋಡ್ರಿ. ಹಿಂದಿ ಪರಮಾತ್ಮನಿಗೆ ಕೊಟ್ಟ ವಚನ ಮರೆತು ಹೋತು, ಅಲ್ಲಿ ಮಲಮೂತ್ರದ ಹೇಸಿ ಒಳಗೆ ಬಿದ್ದದ್ದು ಮರೆತು ಹೋತು. ಮರೆತು ಏನ್ ಕೂಡಿದ ಅಂತಂದ್ರ, ಅಯ್ಯೋ ಏನೇ ಸಂಸಾರ, ಎಷ್ಟಿದು ಸುಂದರ ಅಂತ ಹೇಳಿ ಆ ದೇಹ ನಾನು ಅಂತ ತಿಳಿದುಕೊಂಡು ತಾಯಿಯ ಸ್ತನಪಾನದಲ್ಲಿ ಮಗ್ನಾಗ. ಮಗ್ನಾಗ ಏನ್ ಶಿವಪಂಚಾಕ್ಷರಿ ಮಂತ್ರದ ಮಗ್ನಾದೋ ಇಲ್ಲ. ತಾಯಿಯ ಮಗ್ನಾದ ಇಂದ್ರಿಯಗಳಟ್ಟು ಬಲ್ತು. ಯಾರೋ ನೋಡವ್ರಿ, ಯಾರೋ ಮೊದ್ಲಿ ಮಾಡ್ತಾರ ನೋಡ, ಅವ್ರಿಗೆ ಬ್ಯಾಡ ಅಂತ ಹೇಳವ್ರಿ. ದಯವಿಟ್ಟು ನೋಡ್ರಿ, ಯಾರು ಮ್ಯೂಟ್ ಮಾಡ್ಕೊಳ್ರಿ, ಚೆಕ್ ಮಾಡ್ಕೊಳ್ರಿ. ನೋಡ್ರಿಪ್ಪ, ಯಾರಿಗೆ ತೊಂದರೆ ಇಟ್ಟವ್ರು ಹೋಗಿಬಿಡ್ರಿ, ನಿಮ್ಮ ಅವಶ್ಯ ಇಲ್ಲ. ಆ ಸ್ತನಪಾನದಿಂದ ಬಲಿತ ದೇಹ ಎದಕ್ ಮಗ್ನಾತ್ ಮುಂದೆ ಬಂದ? ಆಟ ಪಾಠದಲ್ಲಿ ಮಗ್ನಾತ್. ಬಾಲ್ಯಾವಸ್ಥಾತ್ ಕ್ರೀಡಾಸಕ್ತ, ಯೌವನ ನಿಷ್ಠಾತ್ ತರುಣೀ ರಕ್ತ. ಯೌವನವಸ್ಥಾತ್ ತರುಣೀ ರಕ್ತ, ವೃದ್ಧಾವಸ್ಥಾತ್ ಚಿಂತಾಮಗ್ನ, ಪರಬ್ರಹ್ಮೋ ಅಪೀನ ಲಗ್ನ. ಶುಭಾಷಿತ್ ಕೇಳಿ ಇಲ್ಲಪ್ಪ? ಬಾಲ್ಯದಿಂದ ಹೊರಬಂದ ನಂತರ ತಾಯಿಯ ಸ್ತನಪಾನದಲ್ಲಿ ಮಗ್ನನಾದಂತಹ ಆ ಜೀವ ಆಟ ಪಾಠದಲ್ಲಿ ಮಗ್ನನಾದ, ಯೌವನಕ್ಕೆ ಬಂದ, ರತಿಯ ಕೂಟದಲ್ಲಿ ಮಗ್ನಾದ. ರತಿಯ ಕೂಟದಲ್ಲಿ ಮಗ್ನಾದಾಗನು ನಾನು ಚೈತನ್ಯ ರೂಪನು, ಪರಮಾತ್ಮನ ಅಂಶದಿಂದ ಜನಿಸಿ ಬಂದವನು, ಧರ್ಮ ಕಾರ್ಯಕ್ಕಾಗಿ ಹುಟ್ಟಿದವನು ಅನ್ನುವಂತ ನೆನಪು ಅವನಿಗೆ ಬರ್ತನ? ಇರಲಿಲ್ಲ. ಅದಕ್ಕೆ ನಿಜಗೊಂಡು ಏನು ಶಬ್ದ ಬರ್ತಾರ? ಅದಕ್ಕೆ ಮರೆದು. ಎಷ್ಟೋ ಜನ್ಮಾಂತರದ ಸಂಸ್ಕಾರದಿಂದ ಅನೇಕ ಜನ್ಮಗಳಲ್ಲಿ ಮಾಡಿದ ಸಣ್ಣ ಪುಟ್ಟ ಪುಣ್ಯ ಕಾರ್ಯ ಯಾವುದೋ ಒಂದು ಕ್ಷಣದಲ್ಲಿ ಗುರುಮುಖದ ಕಡೆಗೆ ಹೊರಳಿಸ್ತಿ. ಹೌದೇ? ಏನೋ ಒಂದು ವಿಚಿತ್ರ ರೂಪದಲ್ಲಿ ಘಟನೆಗಳು ನಡುತ್ತಾ ಇಲ್ಲ ಲೋಕದೊಳಗೆ. ಹಾಗೆ ಅದು ಏನಾಯ್ತು ಅಂತಂದ್ರೆ, ಆ ಪುಣ್ಯ ಪುರುಷನನ್ನ ಗುರುಮುಖೇನ ಕಡೆಗೆ ಹೊರಸಿ ಸತ್ವಮುಖ್ಯಾದಿ ಮಹಾವಾಕ್ಯಗಳನ್ನ, ಶ್ರುತಿ ಸಂವತ್ಸರಗಳನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡದ. ಅವಾಗ ದೇಹಾದಿ ಪಡಿ ಪದಾರ್ಥಗಳಾಗಲಿ, ನಾಮರೂಪದಲ್ಲಿ ತುಂಬಿದಂತಹ ಈ ಜಗದ್ರೂಪ ದೃಶ್ಯಗಳಾಗಲಿ ಇವು ನಾನಲ್ಲ ಎಂಬ ಜ್ಞಾನ ಯಾವಾಗ ಉದಿಸ್ತೋ, ಮರೆಯದು ಮೊದಲರಿತು. ನೋಡೋದನ್ನ ಮುಂದೆ ಪದ ನೋಡಲ್ಲ. ಆ ಬಳಿಕ ಅಂದ್ರೆ ಯಾವ ಬಳಿಕ? ಅರಿತ ಬಳಿಕ. ಹೆಂಗ್ ಮಾಡಿ ಪದಚ್ಛೇದ ಅದನ್ನ? ಅರಿತ ಬಳಿಕ. ಮೊದಲೇನು? ಮರೆಯದು. ಹುಟ್ಟಿದ ನಂತರ ತಾಯಿಯ ಗರ್ಭದಿಂದ ಹುಟ್ಟಿ ಬಂದ ನಂತರ ಎಲ್ಲವನ್ನು ಮರೆತ. ಏನೋ ಪುಣ್ಯ ಬಲದಿಂದ ಮುಂದೆ ಗುರುಮುಖೇನವಾಗಿ ಅರಿತ. ಅರಿತ ಬಳಿಕ ಏನ್ ಇವತ್ತು ಸಹಜದಳು. ಏನ್ ಶಬ್ದದು? ಸಹಜದಳು. ಸಹಜದಳು ಅಂದ್ರೆ ಅಲ್ಲಿ ಪ್ರಯತ್ನ ಇಲ್ಲ. ಈ ಸಹಜ ಅಂತ ಅನ್ನೋದ್ರ ಬಗ್ಗೆ ನಿನಗೆ ಸುಮ್ ಹಾಗೆ ತೋರಿಸ್ತೇನೆ ನಿನಗೆ ಅದನ್ನ. ಈಗ ಈ ಹುಡುಗರು ಬಗರಿ ಆಡಿಸ್ತಿರ್ತಾರ. ಬಗರಿ, ಆ ಬಗರಿ ಆಡ್ಸೋರು ಏನ್ ಮಾಡ್ತಾರಪ್ಪ ಅಂದ್ರೆ, ಬಗರಿಗೆ ಜಾಳಗಿ ಸುತ್ತಾರ, ಒಂದು ಮಣ್ಣು ನೋಡಿ ಅದನ್ನ ಒಗ್ತಾರ. ಅದು ಒಗೆಯೋ ತನಕ ಯಾರೋ ಬಹಳ ದಯವಿಟ್ಟು ಹೋಗಿ ಯಾರು ನೋಡ್ರಿಪ್ಪ, ದಯವಿಟ್ಟು ನೀವು ಹೋಗ್ಬಿಡ್ರಿಪ್ಪ, ನೀವು ಬ್ಯಾಡ ಇಲ್ಲಿ. ಸಹಜಗಳು ಇದ್ರ ಅರ್ಥ ಏನಪ್ಪಾ ಅಂತಂದ್ರೆ, ಅಪ್ರಯತ್ನ ಪೂರ್ವಕವಾಗಿ ಬಗರಿ ಮಣ್ಣಿನ ಮೇಲೆ ಹೆಂಗ ಆಡ್ತೋ ಹಾಗೆ ಯಾವಾತನು ಕೇವಲ ಚೈತನ್ಯ ರೂಪನು ನಾನು ಎಂಬ ಭಾವವನ್ನು ಕೊಡುವಾಗ, ನಡೆಯುವಾಗ, ಉಣುವಾಗ, ತಿನ್ನುವಾಗ, ಮಲಗುವಾಗ, ಏಳುವಾಗ, ನುಡಿಯುವಾಗ, ಬಿಡುವಾಗ ಸದಾವ ಕಾಲ ಚೈತನ್ಯದ
ಒಂದು ಒಂದು ವಿಶೇಷ ರೂಪವೇ ಈ ಬದುಕು ಅಂತ ತಿಳ್ಕೊಂಡು ಚೈತನ್ಯವನ್ನ ನೋಡಿ ಆನಂದಿಸ್ತಾನಲ್ಲ. ಹೌದು ಹೌದಿಲ್ಲ? ಹೌದು. ಈ ಸಹ್ಯಾದ್ರಿಯನ್ನಾಗಲಿ ಹಿಮಾಲಯದ ಗೌರೀಶಂಕರನ್ನಾಗಲಿ ಎಂದೋ ಒಂದು ಅಕಸ್ಮಾತ್ ಹೋಗಿ ನೋಡಿದ್ರಿಪ್ಪ ಅಂತಂದ್ರೆ ಆ ಸೌಂದರ್ಯವನ್ನು ನೋಡಿ ನಿಮ್ಮ ಮನಸ್ಸು ಮೂಕಕತಿಲ್ಲಲ್ಲಿ. ಹೌದು. ಹಾಗೆ ಯಾವಾತನಿಗೆ ಕೇವಲ ಪರಮಾತ್ಮ ಆತ್ಮ ಚೈತನ್ಯವೇ ನಾನು ಎಂಬಂತಹ ಭಾವ ಅವನ ಅಂತಃಕರಣ ಸ್ಫುರಣೆ ಆತು ಅಂತಂದ್ರೆ ಅವನ ಮುಂದಿನ ನಡೆಯೇ ಮೌನ. ಏನಪ್ಪ ಅಲ್ಲಿ ಮುಂದೇನು ಇನ್ನಲ್ಲೇ ಮೌನ. ಮೌನ ಅಂತ ಹೇಳಿ ಎಲ್ಲೋ ಒಂದು ಗಾಡಿ ಕಡೆ ಕುತ್ಕೊಂಡ್ರೆ ಮೌನ ಆಗುದಿಲ್ಲ. ಅದು ಜ್ಞಾನ ರೂಪದಿಂದ ತೋರ್ಪ ಸಕಲ ಜಗದಾದಿ ಸಕಲ ಪಡಿ ಪದಾರ್ಥಗಳು ಇವು ಷಡ್ ವಿಕಾರದಿಂದ ತುಂಬಿದಾವ, ನಾಶ ಗುಣವನ್ನು ಹೊಂದಿದಾವ. ಅವಿನಾಶಿಯ ನಾನು ನಾಶ ಉಳ್ಳದ್ದು ಈ ದೇಹಾದಿ ಪಡಿ ಪದಾರ್ಥಗಳು ಎಂಬ ಜ್ಞಾನ ಯಾವಾತನ ಅಂತಃಕರಣದಲ್ಲಿ ಪ್ರಜ್ವಲಿಸಿತೋ ಹೌದಿಲ್ಲ? ಇದಕ್ಕೇನಂತ ಸಹಜದೋಳು ನಿರಿಗೆ ಅಂದ್ರೆ ದಡಕೆ, ನೆಲೆಯಾಗುವುದೆಂಬ ಅದರ ಸ್ಥಾನವೆಂಬ ಮತಿಗೆ ತೆರವುಪ. ಇದು ಬುದ್ಧಿಯಿಂದ ಅಲ್ಲ, ಇದು ಮತಿಗೆ ತೆರಚನೆಪ. ಮತಿಗೆ ಅಂತಂದ್ರೆ ನಿನ್ನ ಬುದ್ಧಿಗೆ ಯಾವುದು ಯಥಾ ವಾಚೋ ನಿವರ್ತಂತೆ ಅಪ್ರಾಪ್ಯೋ ಮನಸಾಸದ ಮಾತೋಣಗಳಿಂದ ಅತ್ತತ್ತ ಮೀರಿದ ಹಿಂಗೆಲ್ಲ ಬರ್ದಾರಿಲ್ಲ ಅಲ್ಲಿ. ರುದ್ರ ಯಾರೋ ಒಬ್ರು ಡಿಸ್ಟರ್ಬ್ ಮಾಡ್ತಾರಲ್ಲ, ಯಾರು ಅನ್ನೋದನ್ನ ಚೆಕ್ ಮಾಡ್ರು. ಅವ್ರಿಗೆ ನಾಳೆ ಕನೆಕ್ಟ್ ಕೊಡ್ಬೇಡ ಅವ್ರಿಗೆ. ಅವ್ರು ಯಾರು ಅನ್ನೋದನ್ನ ಚೆಕ್ ಮಾಡ್ರಿ. ಅದು ಬಹಳ ಡಿಸ್ಟರ್ಬ್ ಆಗ್ತೀನಿ. ನೀವು ಅಂತ ಅನಧಿಕಾರಿಗಳಿಗೆ ಇಲ್ಲಿ ಪ್ರವೇಶ ಇಲ್ಲ. ಹೇಳ್ತಿಲ್ಲಪ್ಪ. ಪೆರತೆನಿಪ ಶಂಭುಲಿಂಗವಾಗಿ ತಾನು ಉರೆಮಾನವನು. ಮಾನವನು ಅಂತಂದ್ರೆ ಪ್ರಮಾಣಗಳು. ಮಾನ ಅಂದ್ರೇನು? ಅಳತೆ. ಅಳತೆ ಅಂತಂದ್ರೇನು? 6 ಪ್ರಮಾಣಗಳಿಗೆ ಮೀರಿದಂಥ ಅಪ್ರಮಾಣ ಕೂಡಲ ಸಂಗಮನೆ ತಾನಾದ ಬಳಿಕ ಆ ಬಾಧೆ ತನ್ನೊಳು ತೋರಿಸ್ತು. ಗೊತ್ತಾಯ್ತು? ನಾಳೆ ಅವ್ರು ಯಾರ್ಯಾರು ಹೊಸದಾಗಿ ಬಂದಿದ್ರೆ ಅವ್ರಿಗೆ